ಮಧ್ಯದಲ್ಲಿ ಯೋಚನೆ ಮಾಡ್ತಾ ಇದ್ದೆ ಬ್ರೇಕ್ ಟೈಮಲ್ಲಿ, ಏನ್ ಸರ್? ಆಕ್ಚುಲಿ ಅಬಕಾರಿಲಿ ಇನ್ನೊಂದು ಕೆಲಸ ಮಾಡ್ಬೋದೇನಪ್ಪ ಸರ್ಕಾರ, ಯೋಚನೆ ಮಾಡ್ರಿ. ಯಾವ ತರ ಸರ್? ಅದೇ ಗುಂಡಿನ್ರಲ್ಲಿ ಮನೆಗೊಂದು ಲೈಸೆನ್ಸ್ ಅಂತ ಯೋಜನೆ ತಂದ್ರೆ, ಬರೀ ಇಂಥದೆಯಾ? ಮನೆ ಯಾರ್ಯಾರು ಕುಡಿತೀರಿ ಅವ್ರ ಮನೇಲೆಲ್ಲ ಒಂದು ಲೈಸೆನ್ಸ್ ಇರ್ಬೇಕಪ್ಪ. ಆ ಲೈಸೆನ್ಸ್ಗೆ ಇಷ್ಟು ದುಡ್ಡು ಅಂತ ಹಾಕ್ಬಿಡ್ರಿ, ಒಳ್ಳೆ ರೆವಿನ್ಯೂ ಬರ್ಬೋದಪ್ಪ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನೀವು ಆದಾಯದ ಮೂಲ ಹೇಳ್ಕೊಡ್ತಿದ್ದೀರಾ ಸರ್? ಯಾಕೆ ತಪ್ಪೇನು? ಅಭಿವೃದ್ಧಿಗೆ ತಾನೇ ಅದೇನು, ಏನು ಅವ್ರ ಮನೆಗೆ ತಗೊಂಡು ಹೋಗ್ತಾರಾ? ಅದಕ್ಕೆ ಇದ್ರೆ ರಾಜ್ಯದ ಅಭಿವೃದ್ಧಿಗೆ ತಾನೇ ಸಹಾಯ ಮಾಡೋಣ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನೋಡಿ ಯೋಚನೆ ಮಾಡಿ, ಚೆನ್ನಾಗಿದೆ ಅದು ಆ್ಯಕ್ಚುಲಿ, ಒಳ್ಳೆ ಐಡಿಯಾ. ಯೋಚನೆ ಮಾಡಿ, ಮನೆಗೊಂದು ಲೈಸೆನ್ಸ್ ಅಂತ, ಆ ಲೈಸೆನ್ಸ್ಗೆ ಇಷ್ಟು ಅಂತ ಚಾರ್ಜ್ ಮಾಡಿಬಿಡೋದು. ಕುಡಿಯೋರು ಸಿಕ್ಕೇ ಅದೇನೋ CL 9, 11, 8 ಅಂತ ಕರಿತೀರಿ, ಇದನ್ನ CL 24 ಅಂತನ 20 ಅಂತನ ಕರ್ಕಳಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.